ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಹೇಗೆ ಸೋಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮೂರು ಇಂಗ್ರೀಡಿಯೆಂಟ್. ಒಂದು ಸೋಪ್ ಬೇಸ್, 2 ಅಲೋವೆರಾ, 3ನೇದು ವಿಟಮಿನ್ ಇ ಕ್ಯಾಪ್ಸೂಲ್ಸು. ಈ ಸೋಪ್ ಬೇಸು ನಿಮಗೆ ಆನ್ಲೈನಲ್ಲಿ ಎಲ್ಲ ಕಡೆನೂ ಸಿಗತ್ತೆ. ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ಸೋಪ್ ಬೇಸು, ಸ್ವಲ್ಪ ಅಲೋವೆರಾ ಜೆಲ್ಲು, 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕಿದ್ದೀನಿ. ಅಲೋವೆರಾ ಜೆಲ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಮನೇಲಿರುತ್ತಲ್ಲ ಅಲೋವೆರಾ, ಅದನ್ನು ತೊಗೊಂಡು ಅದು ಪಲ್ಪ್ ತೆಗೆದು ಅದನ್ನು ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಅದರ ರಸ ತಗೊಳ್ಬೇಕು. ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಡಬೇಕು. ಪಾತ್ರದಲ್ಲಿ ನೀರು ಹಾಕಿ ಕುದ್ರ ಮೇಲೆ ಇನ್ನೊಂದು ಪಾತ್ರೆ, ಅದರೊಳಗೆ ಇನ್ನೊಂದು ಪಾತ್ರೆ ಇಡಬೇಕು. ಆ ಪಾತ್ರೆ ಫುಲ್ ಬಿಸಿ ಆದ್ರ ಮೇಲೆ ಈ ನಾವು ಕಟ್ ಮಾಡ್ಕೊಂಡಿರುವಂತಹ ಸೋಪ್ ಬೇಸ್ ಇದೆಯಲ್ಲ ಅದನ್ನು ಹಾಕಿ ನೀಟಾಗಿ ಕಲಗಿಸ್ಬೇಕು. ಅದು ಕರಗಿಸ್ತಾ ಹೋದಂಗೆ ಅದು ಫುಲ್ಲು ಜೆಲ್ ಟೈಪ್ ಬಂದುಬಿಡತ್ತೆ. ಆ ಜೆಲ್ ಟೈಪ್ ಬಂದ್ರ ಮೇಲೆ ನಾವು ತಯಾರಿಸ್ಕೊಂಡಿರುವಂತಹ ಅಲೋವೆರಾ ಜೆಲ್ಲನ್ನು ಹಾಕಬೇಕು. ನೀಟಾಗಿ ಹಾಕಿ ಅದನ್ನು ತಿರ್ಸ್ತಾ ಇರಬೇಕಾದ್ರೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋದ್ರಿಂದ ಮುಖದಲ್ಲಿ ತುಂಬ ಶೈನಿಂಗ್ ಬರುತ್ತೆ ಫೇಸು. ಹಾಗೆ ತಲೆ ಕೂದಲಿಗೆ ಕೂಡ ತುಂಬ ಒಳ್ಳೆಯದದು. ಅದನ್ನು ಹಾಕಿಬಿಟ್ಟು ನೀಟಾಗಿ ಅದನ್ನು ತಿರುಗಿಸ್ಬೇಕು. ನಿಮಗೆ ಬೇಕಾದರೆ ಸೋಪ್ ಕಲರ್ ಅಂತ ಸಿಗತ್ತೆ, ಅದನ್ನು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಯಾವುದೇ ರೀತಿ ಕಲರ್ನ ಯೂಸ್ ಮಾಡ್ತಾಯಿಲ್ಲ. ಇದು ನ್ಯಾಚುರಲ್ ಆಗಿ ವೈಟ್ ಕಲರ್ ಆಗೇ ಬರುತ್ತೆ ಈ ಸೋಪು. ಇದಾಗೋಷ್ಟರೊಳಗೆ ನಾವು ಒಂದು ಯೂಸ್ ಆ್ಯಂಡ್ ಥ್ರೋ ಕಪ್ಗೆ ಚೆನ್ನಾಗಿ ವ್ಯಾಸ್ಲಿನ್ನ ಅಪ್ಲೈ ಮಾಡಿ ಇಟ್ಕೊಬೇಕು. ಯಾಕೆಂದರೆ ಈ ಸೋಪ್ ಹಾಕಿದ್ರ ಮೇಲೆ ಗಟ್ಟಿ ಆದ್ರ ಮೇಲೆ ನಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಎಷ್ಟೊತ್ತಿಗೆ ಇದಾಗತ್ತೆ, ನಾವು ತಕ್ಷಣ ಅದು ಆ ಕಪ್ಪಿಗೆ ಹಾಕೋ ಥರ ಇರಬೇಕು. ಯಾಕೆಂದರೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಇದು ಹಾಕಿ ಇಟ್ಟರ ಮೇಲೆ ಒಂದು 2 ಅವರ್ ಸಾಕು ನಮಗೆ, ಇದು ಸೋಪ್ ಗಟ್ಟಿ ಆಗುತ್ತೆ. ನಿಮಗೆ ಬೇಕಾದರೆ ಸೋಪ್ ಮಾಡೋಕ್ಕೆ ಅದ್ರದ್ದು ಅಚ್ಚೆ ಸಿಗುತ್ತೆ ಆನ್ಲೈನಲ್ಲಿ, ತಗೊಳ್ಬಹುದು. ಬಟ್ ನನ್ನ ಹತ್ರ ಅಚ್ಚಿಲ್ಲ, ಹಾಗಾಗಿ ನಾನು ಯೂಸ್ ಆ್ಯಂಡ್ ಥ್ರೋ ಕಪ್ ಯೂಸ್ ಮಾಡಿದ್ದೀನಿ. ನೋಡಿ, ಸೋಪ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಿಮಗೆ ಇನ್ನೊಂದು ಸೋಪ್ ಹೇಳ್ಕೊಳ್ತೀನಿ, ಅದು ಕಡಲೆ ಹಿಟ್ಟಿನ ಸೋಪು. ಅದು ಕೂಡ ತುಂಬಾ ಈಸಿ ಮಾಡೋದು. ಅದಕ್ಕೂ ಕೂಡ ತುಂಬ ಇಂಗ್ರೀಡಿಯೆಂಟ್ ಏನು ಬೇಡ. ಸ್ವಲ್ಪ ಕಡಲೆ ಹಿಟ್ಟು, ಅರಿಶಿಣ ಪುಡಿ, ಸೋಪ್ ಬೇಸು ಮತ್ತು ಅಲೋವೆರಾ ಜೆಲ್ಲು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಮೊದಲು ಮಾಡಿದ ಹಾಗೇ ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸೋಪ್ ಬೇಸ್ ಹಾಕಬೇಕು. ಹಾಕಿ ನೀಟಾಗಿ ತಿರುಗಿಸ್ಬೇಕು. ಅದು ಸ್ವಲ್ಪ ಕರಗತ್ತೆ. ಅದು ಕರಗಿದ ಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಹಚ್ಕೊಳ್ತಾರೆ. ಕಡಲೆ ಹಿಟ್ಟು ಡೈಲಿ ನಾವು ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಕಣ್ಣಿಗೆ ಹೋಗುತ್ತೆ ಪುಡಿ ಯೂಸ್ ಮಾಡೋದ್ರಿಂದ. ಈ ಕಡಲೆ ಹಿಟ್ಟು ಹಚ್ಚೋದ್ರಿಂದ ನಮ್ಮ ಮುಖ ತುಂಬ ಬ್ರೈಟಾಗಿ ಕಾಣಿಸುತ್ತೆ, ಹಾಗಾಗಿ ಕಡಲೆ ಹಿಟ್ಟು ಹಚ್ಕೊಳ್ತೀವಿ. ಅದು ಕಡಲೆ ಹಿಟ್ಟಿನ ಸೋಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಅದು ಹಾಕಿದ ನಂತರ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಕೂಡ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಆಮೇಲೆ ಅಲೋವೆರಾ ಜೆಲ್ ಸ್ವಲ್ಪ ಹಾಕಿ ಜೇನುತುಪ್ಪ ಮಿಕ್ಸ್ ಮಾಡಿ ನೀಟಾಗಿ ಕಲಗಿಸ್ಬೇಕು, ಇಲ್ಲಾಂದರೆ ಗಂಟಾಗತ್ತೆ. ಗಂಟಾಗದೇ ಇರೋ ಥರ ನಾವು ತಿರ್ಸ್ಕೋಬೇಕು. ಆಮೇಲೆ ಯೂಸ್ ಆ್ಯಂಡ್ ಥ್ರೋ ಕಪ್ಪನ್ನ ಯೂಸ್ ಮಾಡಿಕೊಂಡು ನಾನು ಅದಕ್ಕೆ ವ್ಯಾಸ್ಲಿನ್ ಹಚ್ಚಿಟ್ಕೊಂಡಿದ್ದೀನಿ. ಅದು ಆ ಕಪ್ಗೆ ಇದು ರೆಡಿಯಾಗಿರತ್ತಲ್ಲ ಇದು ಸೋಪಿಂದು, ಅದನ್ನು ಹಾಕಬೇಕು. ಎರಡು ಅವರ್ ಬಿಟ್ಟರೆ ಇದು ಕೂಡ ಗಟ್ಟಿ ಆಗುತ್ತೆ ಸೋಪು. ನೋಡಿ, ಸೋಪ್ ಮಾಡಿಟ್ಟಿದ್ದೀನಿ. ಈ ಸೋಪ್ ಯೂಸ್ ಮಾಡೋದ್ರಿಂದ ಫೇಸ್ ತುಂಬ ಒಳ್ಳೆಯದಾಗುತ್ತೆ, ತುಂಬ ಗ್ಲೋ ಆಗಿ ಕಾಣುತ್ತೆ. ಅರಿಶಿನ ಎಲ್ಲ ಹಚ್ಚಿರೋದ್ರಿಂದ ತುಂಬ ಒಳ್ಳೆಯದಾಗಿರುತ್ತೆ.